ಸಾಮಾನ್ಯವಾಗಿ ನೀವೆಲ್ಲರೂ ಸಾರ್ವಜನಿಕ ಪ್ರದೇಶದಲ್ಲಿ ಕೈ ಹಿಡಿದುಕೊಂಡು ಓಡಾಡೋದಕ್ಕೆ ಮುಜುಗರ ಪಡ್ತೀವಿ. ಇದೇನಿದು ಕೈಬಿಡಿ, ನಿಮ್ಮಿಷ್ಟಕ್ಕೆ ನೀವು ನಡೆದುಕೊಂಡು ಬನ್ನಿ ಅಂತ ಹೇಳುವವರೇ ಬಹುತೇಕರಿದ್ದಾರೆ. ಇನ್ನು ಹೊಸ ಜೋಡಿಗಳು, ನವದಂಪತಿ ಹಾಗೂ ಪ್ರೇಮಿಗಳು ಕೆಲವು ಜನನಿಬಿಡ ಸ್ಥಳಗಳಲ್ಲಿ ಕೈ ಹಿಡಿದುಕೊಂಡು ಓಡಾಡೋದು ಬಿಟ್ಟರೆ ಬೇರೆ ಇನ್ಯಾವುದನ್ನು ಮಾಡಲು ಮುಂದಾಗುವುದಿಲ್ಲ. ಅದರಲ್ಲಿಯೂ ಬೆಂಗಳೂರಿನ ಪಾರ್ಕ್ ಹಾಗೂ ಇತ್ಯಾದಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಗ್ ಮಾಡೋದನ್ನ ನೋಡಿರಬಹುದು. ಇದನ್ನ ಬಿಟ್ಟು ಬೇರೇನು ಮಾಡೋದಿಲ್ಲ. ಇದಕ್ಕೆ ಸಾರ್ವಜನಿಕರು ಅನುಮತಿಸೋದು ಕೂಡ ಇಲ್ಲ. ಆದರೆ ಇಲ್ಲೊಬ್ಬ ಬೆಂಗಳೂರಿನ ಲಜ್ಜೆಗೆಟ್ಟ ಜೋಡಿ ನೂರಾರು ಜನಗಳು ಓಡಾಡ್ತಾ ಇರುವ ರಸ್ತೆಯಲ್ಲಿ ಕಿಸ್ ಮತ್ತು ಹಗ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದ ಬೆಳಿಗ್ಗೆಯಿಂದಲೇ ತುಂತುರು ಮಳೆ ಸುರಿತಾ ಇದ್ದು ಮೈ ಚಳಿ ತಾಳಲಾರದೆ ಯುವ ಜೋಡಿಯೊಂದು ರಸ್ತೆ ಮಧ್ಯದಲ್ಲಿಯೇ ಕಾರನ್ನ ನಿಲ್ಲಿಸಿ ಪರಸ್ಪರ ಚುಂಬಿಸಿಕೊಳ್ತಾ ರೊಮ್ಯಾನ್ಸ್ ಮಾಡಿದ್ದಾರೆ. ಇದನ್ನ ನೋಡಿದ ಜನರು ಲಜ್ಜೆಗೆಟ್ಟ ಜೋಡಿಗೆ ಹಿಡಿಶಾಪ ಹಾಕಿದ್ದಾರೆ. ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಬೆಂಗಳೂರು ಸೇರಿದಂತೆ ಎಲ್ಲೆಡೆ ಚಳಿ ವಾತಾವರಣ ತೀವ್ರವಾಗಿದೆ. ಇನ್ನು ಚಳಿ ತಾಳಲಾರದೆ ಬೆಂಗಳೂರಿನ ಜೋಡಿಯೊಂದು ಬಟ ಬಯಲಿನಲ್ಲಿ ಕಾರು ನಿಲ್ಲಿಸಿದ ಜೋಡಿಯೊಂದು ನೂರಾರು ಜನರು ಓಡಾಡ್ತಾ ಇದ್ರು ಲೆಕ್ಕಿಸದೆ ಕಿಸ್ಸಿಂಗ್, ಹಗ್ಗಿಂಗ್ ಆ್ಯಂಡ್ ರೊಮ್ಯಾನ್ಸ್ ಮಾಡಿದ್ದಾರೆ. ಇದನ್ನ ನೂರಾರು ಜನರು ನೋಡ್ತಾ ಇದ್ರು, ಅವರ ಗಮನವೇ ಅತ್ತ ಕಡೆ ಹೋಗಿಲ್ಲ ಅನ್ಸುತ್ತೆ. ಇನ್ನು ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ಬಸ್ ನಿಲ್ದಾಣದ ಅನತಿ ದೂರದಲ್ಲಿ ನಡೆದಿದೆ. ನೆಲಮಂಗಲದ BH ರಸ್ತೆಯ ಮಧ್ಯದಲ್ಲಿ ಕಾರನ್ನ ನಿಲ್ಲಿಸಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಬೆಳಿಗ್ಗೆನೆ ಈ ಜೋಡಿಯ ರೊಮ್ಯಾನ್ಸ್ ನೋಡಿ ಕೆಲವರು ಬೈದುಕೊಂಡು ಓಡಾಡ್ತಾ ಇದ್ರೆ, ಇನ್ನು ಕೆಲವರು ಇವರ ರೊಮ್ಯಾನ್ಸ್ ದೃಶ್ಯವನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ರಸ್ತೆ ಮಧ್ಯದಲ್ಲಿ ಕಿಸ್ ಮಾಡಿ ಅಸಭ್ಯ ವರ್ತನೆ ತೋರಿದ ಜೋಡಿ ಇದ್ದ ಕಾರಿನ ಗ್ಲಾಸ್ ಮೇಲೆ ಡಾಕ್ಟರ್ ಲೋಗೋ ಇತ್ತು ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದು, ವಿಡಿಯೋದಲ್ಲಿ ಕಾರಿನ ನಂಬರ್ ಪ್ಲೇಟನ್ನು ಸೆರೆ ಹಿಡಿದಿಲ್ಲ. ಇನ್ನು ರಸ್ತೆಯಲ್ಲಿ ಹೀಗೆ ನಡೆದುಕೊಂಡಿದ್ರಿಂದ ಅಕ್ಕಪಕ್ಕದ ಜನರು ಹಾಗೂ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಜನರು ತೀವ್ರವಾಗಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಅನ್ನಬಹುದು.